ಏನು ಬರ್ದಿಲ್ಲ ಅಂತ ಅರ್ಥ. ಈ ಥರ ಹಾಕಿದೆ. ಬರುವಾಗ ಎಷ್ಟಿತ್ತು? ಬರುವಾಗ 2000 ಇತ್ತು ನಮ್ಮ. ಯಾವತ್ತಿದ್ದು? 12/6. ಹೋಗುವಾಗ ಎಷ್ಟು ಹೋಗಿದೆ ಅಂತಿಲ್ಲ. ಹೋಗುವಾಗ ಬರಿಬೇಕಲ್ಲ. when you left the office ಎಷ್ಟಿತ್ತು ನಿಮ್ಮ ಹತ್ರ ಅಂತ. ಮೂಮೆಂಟ್ ರಿಜಿಸ್ಟರ್ ಇದೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಿರ್ತೀರಾ, ಎಲ್ಲೆಲ್ಲಿ ಬರ್ತಿರ್ತೀರಾ ಅಂತಂದ್ರೆ ಮೂಮೆಂಟ್ ರಿಜಿಸ್ಟರ್ ಇದೆ. ಯಾರ್ಯಾರು ಎಷ್ಟೊತ್ತು ಹೋಗಿದ್ರು ಏನು ಅಂತ ಸ್ವಾಮಿ ಬರುವಾಗ 15 ರೂಪಾಯಿ. ರಮೇಶ್ ಹಿಂದಿಂದೆಲ್ಲ ನೋಡಿ ನೋಡ್ಕೊಂಬಂತೆ. ಬರುವಾಗ 500, ಹೋಗುವಾಗ ಎಷ್ಟು ಕೊಟ್ಟಿಲ್ಲ. ರೆಗ್ಯುಲರ್ ವಿಸಿಟ್ ಮಾಡ್ತೀನಿ ಅಂತ ಗೊತ್ತಾಗ್ತದೆ ನೋಡೋದು. ಯು ಆರ್ ನಾಟ್ ಚೆಕಿಂಗ್ ದಿ ಆಫೀಸ್ ಅಟ್ ಆಲ್. ನೀವು ನಿಮ್ಮ ಹಿಂದಿನವರ ಒಟ್ಟಿನಲ್ಲಿ ಇದು ನಾನು ನೋಡ್ತಾ ಇರೋದು 11/6, 12/6, 13/6. ಇವಾಗ ನಾವು ಬರ್ತೀವಿ ಅಂತಂದು ಇಲ್ಲೆಲ್ಲ ಕರೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ. ಈಗ ನಿನ್ನೆ ನಮ್ಮವ್ರು ಬಂದಿದ್ರಲ್ಲ, ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ. ಆಗ ಮುಂಚೆ ಗೊತ್ತಿದ್ರು ಒಂದು 2 ದಿನದ ಹಿಂದಿನಲ್ಲೇ ಮಾಡಿರ್ತಾರೆ. ಆಮೇಲೆ ನಾವು ಹೋದ ತಕ್ಷಣ ತಿರುಗಿ ಯಥಾ ಪ್ರಕಾರ ಹೋಗುವಾಗ ಎಷ್ಟಿತ್ತು ಅಂತಂದು ಗೊತ್ತಾಯ್ತಾ? ನೋಡಿ 29/7 ಅಷ್ಟು ಜನ. 4900, 2220, 2000 ಇಷ್ಟು ಜನ. ಬರುವಾಗ ಎಷ್ಟಿತ್ತು, ಹೋಗುವಾಗ ಎಷ್ಟಿದೆ ಅಂತ ಇಲ್ಲ. ಇವರು ಶಾಂಭವಿ 3ನೇ ತಾರೀಕು 3/8 580 ರೂಪಾಯಿ ಬರುವಾಗ. ಹೋಗುವಾಗ ಎಷ್ಟಿದೆ ಇಲ್ಲ. ಬರುವಾಗಿತ್ತು 580, ಹೋಗುವಾಗ ಎಷ್ಟು ತೊಗೊಂಡೋಗಿದ್ರೆ ನಮಗೆ ಗೊತ್ತಿಲ್ಲ. ಎಷ್ಟಿತ್ತು ಅಂತ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಲ್ವಾ? ಯಾರಿಗೆ ಗೊತ್ತು? ಅಷ್ಟೇ ಇತ್ತು ಅಂತಂದರೆ ಇಲ್ಲ ಅಷ್ಟೇ ಬರಿಬೇಕಾಗ್ತಾನೆ. ನಿಮ್ಮದೇ ನೋಡಿ, ರೆಗ್ಯುಲರಾಗಿ ನಿಮ್ಮದೇ ಇದು ಕಾಣ್ತಾ ಇರೋದು ನೋಡಿ. ಇಲ್ಲಿ ಶಾಂಭವಿ 1050, ಹೋಗುವಾಗ ಎಷ್ಟಿತ್ತು ಅಂತ ಇಲ್ಲ. ಶಾಂಭವಿ 1550 ನೋಡಿ. 1550 ಹೋಗುವಾಗ ಎಷ್ಟಿತ್ತು ಅಂತಿಲ್ಲ. 6-7 ತಿಂಗಳದು ಯಾರ್ಯಾರ್ದು ಬರುವಾಗ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಹೋಗುವಾಗ ಯಾರ್ಯಾರು ಮೆನ್ಷನ್ ಮಾಡಿದ್ದ, ಇಟ್ ಗೋಸ್ ವಿತೌಟ್ ಸೇಯಿಂಗ್. ಮಾಡ್ಬೇಕು ಹೇಳಿದ. ಇದು ಸರ್ಕ್ಯುಲರ್ ಹೊರಡಿಸಿರೋದು ಉದ್ದೇಶ ಏನು? ಸರ್ಕ್ಯುಲರ್ ಏನಿದೆ ಗೊತ್ತಿದೆಯಾ ನಿಮಗೆ? ಏನಿದೆ ಹೇಳಿ ಸರ್ಕ್ಯುಲರ್? ಕಾಪಿ ತೆಗೆದಿರಲ್ಲ, ತಗೊಳ್ಳಿ, ತೆಗಿ. ಸರ್ಕ್ಯುಲರ್ ನೋಡಿ ಎಷ್ಟು ಇರ್ರೆಗ್ಯುಲಾರಿಟಿ ಇದೆ. ನಾವು ಇವತ್ತಿನ ನೋಡ್ಬಿಡ್ತಾರೆ, ಬಂದ ತಕ್ಷಣ ಹೋಗ್ಬಿಡ್ತಾರೆ ಅಂತ ಹೇಳೋದು. ಏನೂ ಇಲ್ಲ, ಡಿಟೋ. ಶಾಂಭವಿ ನಿಮ್ಮದೇ ತಿರ್ಗಾ ನೋ ಎಂಟ್ರಿ. ಶಾಂಭವಿ ನೋ ಎಂಟ್ರಿ. ಮೀಟಿಂಗ್ ಮಾಡಿದ್ದಾರೆ, ಇದು ಒಂದು ಕೆಲಸ ಮಾಡಿರಿ, ಒಂದು 6 ತಿಂಗಳದು ಇದನ್ನ ಇವರೇ ರಾಜಶೇಖರ್ ನೋಟ್ ಮಾಡ್ಕೊಳ್ಳಿ. DSPR ನೀವು ಬಂದಿರೋದು ಈಗ 6 ತಿಂಗಳು ತೊಗೋಬೇಕು. 6 ತಿಂಗಳು ತೊಗೊಂಡು ಇದನ್ನು ಕನ್ಸಲ್ಟೇಟ್ ಮಾಡಬೇಕು. ಯಾರ್ಯಾರು ಬರುವಾಗ ಮಾತ್ರ ಹಾಕಿದ್ದಾರೆ, ಹೋಗುವಾಗ ಹಾಕಿಲ್ಲ, ಯಾರು ಎರಡೂ ಕಡೆ ಹಾಕಿಲ್ಲ. ನಾವು ವಿ ಶಾಲ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ಲೆಟ್ ದೆಮ್ ಎಕ್ಸ್ಪ್ಲೈನ್ ಯಾಕೆ ಮಾಡಿಲ್ಲ ಅಂತ. 1 ದಿವಸ 2 ದಿವಸ 3 ದಿವಸ ಓಕೆನಪ್ಪ. ಅಲ್ಲ ಸರ್, ಈಗ ಮೊಬೈಲಲ್ಲೇ ಪೇ ಮಾಡ್ತಿರ್ತೀವಲ್ಲ ಸರ್, ಹಂಗಾಗಿ ಮೊಬೈಲಲ್ಲೇ ನಾವು ಸರಿ ರೀ. ಬರುವಾಗಿತ್ತು, ಹೋಗುವಾಗ ಎಷ್ಟಿತ್ತು? ಅದು ಮೊಬೈಲ್ನಲ್ಲೇನಾ ಮ್ಯಾನೇಜ್ಮೆಂಟು? ಇಲ್ಲ ಸರ್. ಮತ್ತು ಮೂಮೆಂಟ್ ರಿಜಿಸ್ಟರ್ ಇದೆ. ಸೊ ಇದು 6 ತಿಂಗಳು ತಗೊಳ್ಳಿ ರೆಗ್ಯುಲರ್ ಆಗಿ. 6 ತಿಂಗಳಿಂದ ಯಾರು ರೆಗ್ಯುಲರ್ ಆಗಿ
ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ. ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ಮದು ಇದ್ರದ್ದು ಪ್ರಿಂಟ್ಔಟ್ ತಗೊಂಡು ಈ ಅಟೆಂಡೆನ್ಸ್ ಕಂಪ್ಯೂಟರ್ ಓಪನ್ ಮಾಡಿ ನೋಡಿಲ್ಲ. ಈಗ ಅವತ್ತಿಂದ ಅವತ್ತು ಕ್ಲೋಸ್ ಮಾಡ್ತಿರ್ತಾರೆ. ಅದು ಅವತ್ತಿಂದ ಅವತ್ತು PDF ಕ್ಲೋಸ್ ಆಗುತ್ತೆ. ನೀವು ಒಂದು ಕೆಲಸ ಮಾಡಬೇಕೀಗ, ಇದು ನಮಗೆ ಎರಡು ತಿಂಗಳಿಂದ ಇಲ್ಲಿ ಸಿಗ್ನೇಚರ್ ಇದೆ ಒಂದು ವೇಳೆ ಅದು ನಮಗೆ ಬಹಳ ದಿನಗಳಿಂದಲೂ ಕೂಡ ಈ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಸಾಕಷ್ಟು ದೂರುಗಳು ನಮ್ಮ ಇದರಲ್ಲಿ ರಿಜಿಸ್ಟರ್ ಆಗಿತ್ತು. ನಾವು ಒಟ್ಟಾರೆ ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ಕೆಲವೊಂದು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಸಿಟಿ ಒಳಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳನ್ನು ವಿಸಿಟ್ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಕ್ಕೆ ಬಂದ ನಂತರ ಸಾರ್ವಜನಿಕರ ಒಂದು ಹಿತಾಸಕ್ತಿಯ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 18 ಗ್ರಾಮ ಪಂಚಾಯಿತಿಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ವಿ. ಗ್ರಾಮಾಂತರದಲ್ಲಿ ಸ್ವಲ್ಪ, ನಮ್ಮ ಇದರಲ್ಲಿ ಒಂದು 10 ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಮತ್ತು 8 ಗ್ರಾಮಾಂತರದಲ್ಲಿ ಮಾಡಿಕೊಂಡು ನಿನ್ನೆ ಲೋಕಾಯುಕ್ತ ಸಾಹೇಬರು, ನಾನು ಮತ್ತು ನಮ್ಮ ಇನ್ನೊಬ್ಬ ಸಹೋದರ ನ್ಯಾಯಮೂರ್ತಿಗಳಾದಂಥ ಶ್ರೀ ವೀರಪ್ಪನವರು ಅವರೆಲ್ಲರೂ ಸಡನ್ ಸರ್ಪ್ರೈಸ್ ವಿಸಿಟ್ಟಿಗೆ ನಾವು ಭೇಟಿ ಮಾಡಿದ್ವಿ. ಕಾರಣ ಏನಪ್ಪ ಅಂತಂದರೆ ಖಾತೆ ಬದಲಾವಣೆಗಳಲ್ಲಿ ಆಗ್ತಿರ್ತಕ್ಕಂಥ ವಿಳಂಬ ಆಗಿರ್ಬೋದು, ಅಥವಾ ಈ ಸೈಟ್ಗಳನ್ನು ಹಂಚಿಕೆ ಮಾಡೋದರಲ್ಲಿ ತಮ್ಮ ಬೇಕಾದವ್ರಿಗೆ ಹಂಚಿಕೆ ಮಾಡೋದು, ದುಡ್ಡು ಕೊಟ್ಟವ್ರಿಗೆ ಹಂಚಿಕೆ ಮಾಡೋದು, ಖಾತೆ ಬದಲಾವಣೆಯಲ್ಲಿ ವಿಳಂಬ ಮಾಡೋದು, ಮೊದಲ ಅರ್ಜಿ ಬಂದರೆ ಅದನ್ನು ಪೆಂಡಿಂಗ್ ಇಟ್ಟು ಆಮೇಲೆ ಬಂದ ಅರ್ಜಿಗಳನ್ನು ತೀರ್ಮಾನ ಮಾಡೋದು, ಅಂದರೆ ಇದೆಲ್ಲ ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಬೇಕಾದಷ್ಟು ಈ ಅವ್ಯವಸ್ಥೆಗಳು ಈ ಪಂಚಾಯಿತಿಯಲ್ಲಿ ನಡೀತಿದೆ ಅಂತಂದು ನಮ್ಮ ಗಮನಕ್ಕೆ ಬಂತು. ಅದಕ್ಕೋಸ್ಕರ ನಾವು ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ನಿನ್ನೆ ಹೋದ್ವಿ. ನಾನು ನಿನ್ನೆ 4 ಗ್ರಾಮ ಪಂಚಾಯಿತಿಗಳನ್ನು ಭೇಟಿ ಮಾಡಿದ್ದೆ. ಮಂಡೂರು, ಕಣ್ಣೂರು, ಕಸರಘಟ್ಟ, ರಾಜಾನಕುಂಟೆ. ಅಲ್ಲಿ ಹೋಗಿ ನೋಡಿದಾಗ ಸಾಕಷ್ಟು ಅವ್ಯವಹಾರ ಅಂದರೆ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಒಂದು ಕಡೆ ಅಂತೂ ಅವ್ರು ಯಾರೋ ಒಬ್ರು ಹೇಳಿದ್ರು, ಒಬ್ಬರು ಖಾತೆ ಬದಲಾವಣೆ ಮಾಡೋದಕ್ಕೆ ಒಬ್ಬ ಥರ್ಡ್ ಪಾರ್ಟಿ ಮುಖಾಂತರವಾಗಿ 15,000 ರೂಪಾಯಿ ಪ್ಯಾಕೇಜ್ ಮಾಡ್ತಾರೆ ಅಂತಂದು. ಆದರೆ ನಮಗೆ ಒಬ್ಬನ್ನ ಸಿಕ್ಕಿದ್ವಿ, ಅವನೇನು ಡಿಸ್ಕ್ಲೋಸ್ ಮಾಡಲಿಲ್ಲ. ಆದರೆ ಅವನು ಅರ್ಜಿ ಕೊಟ್ಟಿದ್ದ, ಅವ್ರು ಯಾರೋ ಹೇಳಿದ್ರು, ಸರ್ ನಮಗೆ ಗೊತ್ತಿಲ್ಲ 15,000 ಕೊಡಬೇಕು ಅಂತಂದು, ಪ್ಯಾಕೇಜ್ ಮಾಡಬೇಕು ಅಂತಂದು ಅವ್ನು ಹೇಳ್ದ. ಆದರೆ ಯಾರು ಏನು ಎತ್ತ ಅವನಿಗೂ ಗೊತ್ತಿಲ್ಲ, ಥರ್ಡ್ ಪಾರ್ಟಿ ಅಂತಂದು ಹೇಳ್ದ. ನಮಗೆ ಸಾಕಷ್ಟು ಮಾಹಿತಿಯಲ್ಲಿ ಅವ್ರ ಹತ್ರ ಸಿಕ್ಕಲಿಲ್ಲ. ಆದರೆ ಒಂದು ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಎಡೆ ಮಾಡಿಕೊಡ್ತಕ್ಕಂಥದ್ದು ಗಂಡು ಬಂತು. ಆಮೇಲೆ ಎಲ್ಲೇ ಹೋದ್ರೂ ಕೂಡ ನಾವು ಮುಖ್ಯವಾಗಿ ಗಮನಿಸಿದ್ದೇನಪ್ಪ ಅಂತಂದರೆ ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು, ಮೂಮೆಂಟ್ ರಿಜಿಸ್ಟರು ಎಲ್ಲೂ ಕೂಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಎಲ್ಲ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಈ ಖಾತಾ ಎಂಟ್ರಿ ಈಗ ನಿಮ್ಮ ಎದುರಿಗೇ ಅವ್ರು ಹೇಳಿದ್ರು, ಅಪ್ಲಿಕೇಶನ್ ಕೊಟ್ಟರೆ ಅಪ್ಲಿಕೇಶನ್ನ ಕೆಲವರು ತಗೊಳ್ಳೋದಿಲ್ಲ, ಎಂಟ್ರಿ ಮಾಡ್ಕೊಳ್ಳೋದಿಲ್ಲ. ಅದನ್ನು ಸಕಾಲದಲ್ಲಿ 30 ದಿನದೊಳಗಾಗಿ ಯಾವ ಥರ ತೀರ್ಮಾನ ಮಾಡಬೇಕು ಕಾನೂನು ಹೇಳುತ್ತೆ ಆ ಥರ ಮಾಡ್ತಾ ಇಲ್ಲ ಅಂತಕ್ಕಂಥ ಎಲ್ಲ ಕಡೆದೂ ನಮಗೆ ಅದು ಕಂಡು ಬರ್ತಾಯಿದೆ. ಇದಲ್ಲದೆ ಬೇಕಾದಷ್ಟು ಈಗ ನಾವು ನೋಡಿದಾಗೆ ಈ ಅನಧಿಕೃತವಾಗಿ ಲೇಔಟ್ಗಳು ಮಾಡೋದು, ಯಾರದೋ ಜಮೀನು ಯಾರೋ ಪಾಣಿ ಬರ್ಕೊಳ್ಳೋದು, ಯಾರೋ ಬದಲಾವಣೆ ಮಾಡೋದು, ಲೇಔಟ್ ಮಾಡೋದು, ಅದಕ್ಕೆ ಎಲ್ಲ ಈ ಅಧಿಕಾರಿಗಳ ಒಂದು ಈ ಕಚೇರಿಗಳ ಕುಮ್ಮಕ್ಕಿಲ್ದರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆಲ್ಲದೂ ಇವತ್ತು ಇದು ಕೊಟ್ಟಿದ್ದೀವಿ, ನಿರ್ದೇಶನ ಕೊಟ್ಟಿದ್ದೀವಿ. ಒಂದು ಆಫೀಸಿಗೆ ವಿಸಿಟ್ ಮಾಡಿದ್ರೆ ಆ ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ರಿಜಿಸ್ಟ್ರು ಏನೇನು ವ್ಯವಹಾರ ಆಗುತ್ತೆ ಆ ಕಚೇರಿಯಿಂದ ಅಷ್ಟನ್ನು ಕೂಡ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಅಲ್ಲಿ ದುರ್ನಡತೆ ಉಂಟಾಗಿದೆ, ಎಲ್ಲೆಲ್ಲಿ ಡೆರಿಲಿಕ್ಷನ್ ಆಗಿದೆ ಅಂತಂದಾಗ ಮಾತ್ರ ನಾವು ಸರ್ಕಾರದಿಂದ ಈ ಸರ್ಕಾರಿ ಏನು ಕಚೇರಿಗಳಿವೆ ಅಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆಯಲ್ವ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಒಬ್ಬೊಬ್ಬರು ಹಾಂ ಒಬ್ಬೊಬ್ಬರು ಒತ್ತಡ ಹಾಕೋದ್ರಿಂದ ಈ ಅನಧಿಕೃತ ಬಡಾವಣೆಗಳು ಜಾಸ್ತಿ ಆಗ್ತಾವೆ ಅನ್ನೋದು ಮೊದಲಿಂದನೂ ಕೂಡ ಇದೆ ಸರ್. ಅವರು ಮಾಡ್ತಾ ಇರೋದ ಕಾರಣನೂ ಕೂಡ ಅದೇನೆ. ಹೌದು, ಇದಕ್ಕೆ ಕಡಿವಾಣ ಹೇಗೆ ಸರ್? ಅದು ನೀವುಗಳು ಪ್ರಶ್ನವರು ಇದ್ದೀರಾ ಮತ್ತು ನಾವು ಇದ್ದೇವೆ. ಇದನ್ನು ನಾನು ಸರ್ಕಾರದ ಗಮನಕ್ಕೂ ಕೂಡ ಖಂಡಿತವಾಗಿ ತರ್ತೀವಿ. ಯಾಕೆಂದರೆ ಅವರು ಇವಾಗ ನಮ್ಗೆ ಹೇಳಿಲ್ಲದಿದ್ದರೆ ಇದಿಲ್ಲ. ಯಾಕೆಂತಂದರೆ ಜನಪ್ರತಿನಿಧಿಗಳಿಂದ ನಮ್ಗೆ ಒತ್ತಡ ಬರುತ್ತೆ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ. ಅದನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಇದ್ರ ಬಗ್ಗೆ ಕಡಿವಾಣ ಹಾಕಬೇಕೇ ಹೊರತು ನಾವು ಸರ್ಕಾರಿ ಅಧಿಕಾರಿ ಎಲೆಕ್ಟೆಡ್ ಮೆಂಬರ್ಸಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅವ್ರ ಮೇಲೆ ಏನಾದರೂ ನಮಗೆ ದೂರು ಬಂದರೆ, ಒಂದು ವೇಳೆ ಅವರ ಕರ್ತವ್ಯದಲ್ಲಿ ಏನೋ ಲೋಪ ಆಗಿದೆ
ಅಂತಕ್ಕಂಥದ್ದು ಕಂಡು ಬಂದರೆ ಅದಕ್ಕೂ ಕೂಡ ಲೋಕಾಯುಕ್ತರು ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇದೆ. ನಮಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ಉಪಲೋಕಾಯುಕ್ತರು ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇಲ್ಲ, ಆದರೆ ಲೋಕಾಯುಕ್ತರು ತಗೊಳ್ಳೋದಕ್ಕೆ ಅಧಿಕಾರ ಇದೆ. ಆದರೆ ಅವ್ರದಿಂದ ದುರ್ನಡತೆ ಆಗಿದೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕು. ಇದನ್ನು ಇನ್ನೊಂದು ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ ಜನಪ್ರತಿನಿಧಿಗಳೇ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಇದನ್ನು ಮುಖ್ಯವಾಗಿ ನಾವು ಅವರಿಂದ ಯಾವ ಕೆಲಸ ಮಾಡಿಸ್ಬೇಕು, ಯಾವ ಕೆಲಸ ಮಾಡಿಸ್ಬಾರ್ದು ಅನ್ನೋದು ಅವರು ತಿಳ್ಕೋಬೇಕು. ಸರ್, ಇಲ್ಲಿ ತಾವು ಕೂಡ ಬಂದಿದ್ದೀರಿ ಇವತ್ತು. ಅಧಿಕಾರಿಗಳು ನಿನ್ನೆಯಿಂದ ಪರಿಶೀಲನೆ ಮಾಡ್ತಿದ್ದಾರೆ. ಏನಾದರೂ ಇಲ್ಲಿ ಅಕ್ರಮ ಏನಾದರೂ ಬನ್ನೇರುಘಟ್ಟದಲ್ಲಿ ಸರ್? ಬನ್ನೇರುಘಟ್ಟದಲ್ಲಿ ಈಗ ನೋಡಿದ್ನಲ್ಲ ನಾನು, ಸ್ಟಾಕ್ ರಿಜಿಸ್ಟರ್ ಅಲ್ಲ, ಅಟೆಂಡೆನ್ಸ್ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಮೂಮೆಂಟ್ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟರು ಕೂಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಇದಿಷ್ಟಕ್ಕೂ ಸರ್ಕಾರದಿಂದ ಆದೇಶಗಳಿರುತ್ತೆ, ಕಾನೂನಿದೆ. ಸರಿಯಾದ ರೀತಿಯಲ್ಲಿ ಕಚೇರಿಗೆ ಬರಬೇಕು, ಕೆಲಸ ಮಾಡಬೇಕು, ಎಲ್ಲಿ ಹೋಗ್ತೀನಿ ಅಂತ ಅನ್ನೋದು ಮೆನ್ಷನ್ ಮಾಡಬೇಕು. ಇಲ್ಲ ಅಂತಂದರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತಂದು ಯಾರಿಗೂ ಗೊತ್ತಾಗಲ್ಲ. ಅಸಡ್ಡೆ ಆಗುತ್ತೆ, ಆಫೀಸು ಹರಾಜಾಗ್ತಂಗೆ ಆಗುತ್ತೆ, ಒಂಥರ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗೆ ಆಗುತ್ತೆ. ಕ್ಯಾಶ್ ರಿಜಿಸ್ಟರ್ ಸರಿಯಾಗಿ ರೀತಿಯಲ್ಲಿ ಮೇಂಟೈನ್ ಮಾಡದಿದ್ದರೆ ಏನು ಅರ್ಥ ಬರುತ್ತೆ? ಸರ್ಕಾರ ಹೇಳುತ್ತೆ ನೀನು ಬಂದಾಗ ನಿನ್ನ ಹತ್ರ ಎಷ್ಟು ದುಡ್ಡಿತ್ತು, ಹೋಗುವಾಗ ಎಷ್ಟಿದೆ. ಯಾರಾದರೂ ಇವಾಗ ನಮ್ಮಂಥವ್ರು ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವ್ನು ಬೆಳಗ್ಗೆ ಬರುವ 500 ರೂಪಾಯಿ ಇದೆ ಅಂತ ಬರೆದಿರ್ತಾರೆ. ಇಲ್ಲಿ ಬಂದಾಗ ಅವನ ಹತ್ರ 50,000 ಇರುತ್ತೆ. 50,000 ಎಲ್ಲಿಂದ ಬಂತು, ಹೇಗೆ ಬಂತು ಎಕ್ಸ್ಪ್ಲೈನ್ ಮಾಡಬೇಕಾದ್ರು. ಆದರೆ ಅವ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾರೋ ಬಂದು ಕೊಟ್ಟರು, ಆಫೀಸ್ ಅವರ್ಸಲ್ಲಿ ತಗೊಳ್ಳೋಗಿಲ್ಲ. ಅವ್ರು ಹೇಳಬೇಕು, ಇಲ್ಲ ನಾನು ಆಫೀಸ್ ಅವರ್ಸಲ್ಲಿದ್ದೀನಿ, ಮನೆಗೆ ತಂದು ಕೊಡು. ಸಾಲ ಕೊಡಬೇಕಾದ್ರೂ ಕೂಡ ಇಲ್ಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಗೊಂಡ್ರೆ ಒಂದು ವೇಳೆ ತಕ್ಷಣ ಬರಿಬೇಕು, ಇಂಥವ್ರ ಹತ್ರ ನಂಗೆ ಸಾಲ ಕೊಟ್ಟಿದ್ರು, ಇಂಥವ್ರು ಬಂದು ಕೊಟ್ಟೋಗಿದ್ದಾರೆ. ನಾವು ಹಿಡಿದ ಮೇಲಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡೋದು, ಮುಂಚೆ ಅಲ್ಲಿ ಇರಬೇಕು ಬಂದ ತಕ್ಷಣ. ಸೊ ಇಲ್ಲದಿದ್ದರೆ ಕಾನೂನು ಏನು ಭಾವಿಸುತ್ತೆ ಅಂತಂದರೆ ಅದನ್ನು ಅವರು ಲಂಚದ ರೂಪವಾಗಿ ತೊಗೊಂಡಿದ್ದಾರೆ ಅಂತದ್ದು ಪ್ರೆಸ್ಯೂವ್ ಮಾಡ್ಕೋಬೇಕು. ಏನೂ ದಾಖಲೆ ಇರಲ್ಲ, ಯಾರು ಕೊಟ್ಟರು ಏನು ಕೊಟ್ಟರು ಯಾರು ಹೇಳಲ್ಲ ಲಂಚದ ರೂಪವಾಗಿ. ಆದರೆ ಅದಕ್ಕೆ ಒಂದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳ್ತೀವಿ, ಮಿಸ್ಕಾಂಡಕ್ಟ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಕೂಡ ಮಾಡ್ತೀವಿ ನಾವು. ನಾನು ನಿನ್ನೆ ಹೇಳಿದ್ನಲ್ಲ, ಒಬ್ಬರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಗೂಗಲ್ ಪೇನಲ್ಲಿ ಮೊಬೈಲ್ಗೆ ಹಾಕ್ಸ್ಕೊಂಡಿದ್ದಾರೆ ಸಾಕಷ್ಟು ದುಡ್ಡು. ಅವನು ಏನೇನೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದ, ಕೊಡಲಿ, ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತಂದು. ಆದರೆ ಅವ್ರ ಸಂಬಳ ಎಷ್ಟಿದೆ ತಿಂಗಳಿಗೆ, ಬೇರೆ ಆದಾಯ ಅವ್ರಿಗೆ ಎಷ್ಟಿದೆ, ಈ ಮೊಬೈಲ್ನಲ್ಲಿರ್ತಕ್ಕಂಥ ಹಣ ಎಷ್ಟಿದೆ, ಯಾಕೆ ಬಂತು ಎಲ್ಲ ಟ್ಯಾಲಿ ಮಾಡ್ಬೋದು. ಟ್ಯಾಲಿ ಮಾಡಿ ನೋಡಿದಾಗ ಅವನು ಎಕ್ಸ್ಪ್ಲನೇಷನ್ ಕೊಡಬೇಕು ಕರೆಕ್ಟಾಗಿ, ಯಾವ್ದಿದ್ದ ಬಂತು, ಹೇಗೆ ಬಂತು, ಯಾರು ಕೊಟ್ಟರು, ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಮಾಡಿದಾಗ ಸಿಕ್ಕಾಕ್ಕೋತಾರೆ. ಅದು ಇನ್ನೂ ಈಗಲೇ ಗೊತ್ತಾಗಲ್ಲ. ಇವತ್ತು ಪೂರ್ತಿ ಎಲ್ಲ ತನಿಖೆ ಆದ ನಂತರ ಎಲ್ಲ ದಾಖಲಾತಿಗಳು ನಮ್ಮವ್ರು ಚೆಕ್ ಮಾಡ್ತಾರೆ. ಇನ್ನು ಏನೇನು ಲೂಪ್ ಹೋಲ್ಸ್ ಇದೆ, ವ್ಯವಸ್ಥೆ ಆಗಿದೆ, ನ್ಯೂನತೆಗಳಿದೆ ಅಂತಕ್ಕಂಥದ್ದನ್ನು ನಾವು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ವಿಚಾರ ತಿಳಿಸ್ಬೋದು. ಬೇಕಾದ್ರೆ ಒಂದು ವಾರ ಅಥವಾ 15 ದಿವಸ ಬಿಟ್ಕೊಂಡು ನನ್ನ ಚೇಂಬರಿಗೆ ಬಂದರೆ ನಿಮಗೆ ಯಾರಾದರೂ ನಾನು ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಇದೊಂದೇ ಅಂತಲ್ಲ, ನನ್ನ ಜ್ಯೂರಿಸ್ಡಿಕ್ಷನ್ಗೆ ಬರ್ತಕ್ಕಂಥ ಎಷ್ಟು ಪಂಚಾಯತಿ ವಿಸಿಟ್ ಮಾಡಿದ್ದೀವಿ ಅಷ್ಟರದೂ ಕೂಡ ನಮ್ಗೆ ಮಾಹಿತಿ ಬಂದಿರುತ್ತೆ. ನಾನು ಮಾಹಿತಿನ ತಮಗೆ ಒದಗಿಸೋಕ್ಕೇನು ತೊಂದರೆ ಇಲ್ಲ ಅದನ್ನು.